ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೆಂಗಿರುತ್ತೆ ಏನು ನಿಜವಾಗ್ಲೂ ತುಂಬಾನೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದು ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಟ್ವಿಟರ್ ಆಗ್ಬೋದು, ಓನ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಯಾಕೆ ಅಂದ್ರೆ 7 ಲ್ಯಾಂಗ್ವೇಜ್ಗಳಲ್ಲಿ ಒಟ್ಟಿಗೆನೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾ ಕಡೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಬಾಸ್ ಪ್ರೋಮೋನೆ. ಪ್ರತಿಯೊಬ್ರು ಕೂಡ ಸ್ಕ್ರೋಲ್ ಮಾಡ್ತಿರೋದು ಬಿಗ್ ಬಾಸ್ ಪ್ರೋಮೋನೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಬಿಗ್ ಬಾಸ್ ವಿಡಿಯೋನೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಫುಲ್ ಬಿಗ್ ಬಾಸ್ ವಿಡಿಯೋನೆ. ಓಕೆ, ಬಿಗ್ ಬಾಸ್ ಜೋರಾಗೇನೆ ಇದೆ ಅಂತಾನೆ ಹೇಳ್ಬೋದು. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ನಾವೆಲ್ಲರೂ ಕೂಡ ಆಯ್ತಾ ವೇಟ್ ಮಾಡ್ತಾ ಇದೀವಿ, ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಲ್ಲಿ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅನ್ನೋ ಒಂದು ಆಡಿಷನ್ ನಡೀತು. ಅವರಿಗೋಸ್ಕರನೇ ಒಂದು ಶೋ ಕೂಡ ಮಾಡ್ತಾ ಇದೆ ನಮ್ಮ ಬಿಗ್ ಬಾಸ್ ಟೀಮ್ ಅಂತಾನೆ ಹೇಳ್ಬೋದು. ಅದೇ ಶೋ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಶೋ ನಮ್ಮ ಕನ್ನಡದಲ್ಲಿ ಅಂದ್ರೆ ನಿನ್ನೆಯಿಂದ ಶೂಟಿಂಗ್ ಅನ್ನ ಆರಂಭಿಸಿದೆ. ಅಗ್ನಿ ಪರೀಕ್ಷೆ ಶೋನ ನಮ್ಮ ಬಿಗ್ ಬಾಸ್ ಟೀಮ್ ಅಗ್ನಿ ಪರೀಕ್ಷೆ ಶೋನ ಸೆಟ್ ಕೂಡ ರಿವೀಲ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಇದಾಗ್ತಾ ಇದೆ, ಅಂದ್ರೆ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಆ ಒಂದು ಕ್ಲಿಪ್ ಹರಿದಾಡ್ತಾ ಇದೆ. ಅಂದ್ರೆ ಅಗ್ನಿ ಪರೀಕ್ಷೆಯ ಶೋನ ಶೂಟಿಂಗು ಅಂದ್ರೆ ಆಗಸ್ಟ್ 3ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದೆ ನಮ್ಮ ಬಿಗ್ ಬಾಸ್ ಟೀಮ್. ಈಗ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಅಗ್ನಿ ಪರೀಕ್ಷೆಯ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಅಗ್ನಿ ಪರೀಕ್ಷೆಯನ್ನು ನಡೆಸಿಕೊಡ್ತಿರುವಂತವ್ರು ಯಾರಪ್ಪ ಅಂತಂದ್ರೆ ನಮ್ಮ ನಿರಂಜನ್ ದೇಶಪಾಂಡೆ ಅವರು. ನಿರಂಜನ್ ದೇಶಪಾಂಡೆ ನಿಮ್ಮೆಲ್ಲರಿಗೂ ಗೊತ್ತು, ಅವರು ಕೂಡ ಬಿಗ್ ಬಾಸ್ ಬಂದಿದ್ರು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರು, ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ನಿರಂಜನ್ ದೇಶಪಾಂಡೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಅವರು ನಡೆಸ್ಕೊಡ್ತಾ ಇದ್ದಾರೆ. ಓಕೆ ಮೇಡಮ್, ಶೋ ಏನೋ ಆಯ್ತಾ, ನಮ್ಮ ನಿರಂಜನ್ ದೇಶಪಾಂಡೆ ಅವರೇನೋ ಹೋಸ್ಟ್ ಮಾಡ್ತಿದ್ದಾರೆ, ಸರಿ. ಜಡ್ಜ್ ಯಾಗಾದ್ರೆ ಹಾಗಾದ್ರೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ ನಲ್ಲಿ ಸೆಲೆಕ್ಟ್ ಆಗಿರುವಂತಹ ಕಾಮನ್ ಮ್ಯಾನ್ ಗಳು ಈಗ ಎಲ್ಲಿದ್ದಾರೆ? ಅವ್ರು ಆಲ್ರೆಡಿ ಬೆಂಗಳೂರಿಗೆ ಬಂದಾಯ್ತಾ? ಆಲ್ರೆಡಿ ಬಿಗ್ ಬಾಸ್ ಟೀಮ್ ಜೊತೆ ಇದಾರಾ? ಇದೆಲ್ಲದನ್ನು ನೀವು ಕೇಳ್ತಿದ್ದೀರಲ್ವಾ? ಎಲ್ಲದನ್ನು ನಿಮ್ ಮುಂದೆ ಹೇಳ್ತಾ ಇದೀನಿ. ಇದೊಂದು ಬಿಗ್ ಅಪ್ಡೇಟ್ ಆಯ್ತಾ. ಈ ಒಂದು ವಿಡಿಯೋನ ಫುಲ್ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆಲ್ರೆಡಿ ಬಿಗ್ ಬಾಸ್ ಟೀಮು ಅಗ್ನಿ ಪರೀಕ್ಷೆ ಶೋಗೆ ಬರುವಂತಹ ಏನು ಕಾಮನ್ ಮ್ಯಾನ್ಗಳ ಒಂದು ಆಡಿಷನ್ ನಡೆದಿತ್ತಲ್ವಾ, ಅದರಲ್ಲಿ ಸೆಲೆಕ್ಟ್ ಆದಂತಹ ಸುಮಾರು 17 ಕಂಟೆಸ್ಟೆಂಟ್ಗಳನ್ನ ಆಲ್ರೆಡಿ ಬೆಂಗಳೂರಿಗೆ ತಗೊಂಡ್ಬಂದು ಇಟ್ಕೊಂಡಿದ್ದಾರೆ. ಅವರಿಗೆ ಕೌನ್ಸಲಿಂಗು, ಮೆಡಿಕಲ್ಲು ಮತ್ತೆ ಅವರ ಅಗ್ರಿಮೆಂಟು ಎಲ್ಲವೂ ಕೂಡ ನಡೆದು ಈಗ ಅಗ್ನಿ ಪರೀಕ್ಷೆ ಶೋಗೆ ಪ್ರವೇಶ ಪಡೆದಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಈಗ ಬಿಗ್ ಬಾಸ್ ಟೀಮ್ ಜೊತೆ ಇದ್ದಾರೆ. ಇದು ನಿಮಗಿರುವಂತಹ ಅಪ್ಡೇಟ್, ಸರಿಯಾ? ಓಕೆ, ನೆಕ್ಸ್ಟ್ ಅಪ್ಡೇಟ್ ಮೇಡಮ್, ಅಗ್ನಿ ಪರೀಕ್ಷೆ ಶೋಗೆನ ಆಯ್ತಾ ಹೋಸ್ಟ್ ಹೇಳಿದ್ರಿ, ಹಾಗಾದ್ರೆ ನಿರೂಪಕರು ಯಾರು? ಇಲ್ಲಿ 2 ಸೆಟ್ ನಿರೂಪಕರನ್ನ ನಾನು ಹೇಳ್ತೀನಿ ನಿಮಗೆ, ಸಾರಿ 2 ಸೆಟ್ ಜಡ್ಜಸ್ಗಳನ್ನ. ನೀವು ನಿಜವಾಗ್ಲೂ ಇವ್ರು ಬರಬೇಕು, ಇವರು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜ್ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಶೋ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಫೇರ್ ಡಿಸಿಷನ್ ತಗೊಂತಾರೆ ಅಂತ ನಿಮಗೆ ಅನ್ಸಿದ್ರೆ ಅಂತವ್ರ ಹೆಸರನ್ನ ಕಮೆಂಟ್ ಮಾಡಿ ಅಂತೀನಿ. ಓಕೆ, ನನಗೆ ಇರುವ ಮಾಹಿತಿಯ ಪ್ರಕಾರವಾಗಿ ನಂಬರ್ 1 ನಮ್ಮ ಸಂಗೀತ ಶೃಂಗೇರಿ ಅವರು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಸಿಮ್ಮಿಣಿ ಅಂತಾನೆ ಕರ್ಸ್ಕೊಂಡಂತಹ ನಮ್ಮ ಸಂಗೀತ ಶೃಂಗೇರಿ ಅವರು ಆಲ್ರೆಡಿ ಅಗ್ನಿ ಪರೀಕ್ಷೆ ಶೋಗೆ ಶೂಟಿಂಗ್ ಮಾಡ್ತಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ನಮ್ಮ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಇದೆ. ಹಾಗಾಗಿ ನನಗೇನೋ ಸಂಗೀತ ಶೃಂಗೇರಿ ಬೆಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಒಂದು ಜಡ್ಜ್ ಆಗಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬಂದಿರುವಂತಹ ಕಾಮನ್ ಮ್ಯಾನ್ ಗಳನ್ನ ಸೆಲೆಕ್ಟ್ ಮಾಡುವಲ್ಲಿ ಫೇರ್ ಡಿಸಿಷನ್ ತಗೊಂತಾರೆ ನಮ್ಮ ಸಂಗೀತ ಶೃಂಗೇರಿ ಅವರು ಅನ್ಸುತ್ತೆ. ಯಾಕಂದ್ರೆ ಸಂಗೀತ ಶೃಂಗೇರಿ ಅಂದ್ರೆ ಒಂಥರ ನ್ಯಾಯ ದೇವತೆ ಇದ್ದಂಗೆ, ಏನಿದ್ರು ಮಗ ಕೊಡ್ದಂಗೆ ಹೇಳೋ ಅಂತವ್ರು. ಹಾಗಾಗಿ ಅಲ್ಲಿ ಬರುವಂತಹ ನಮ್ಮ ಕಾಮನ್ ಮ್ಯಾನ್ ಗಳು ಏನಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ದೋಖ ಮಾಡ್ದಂಗೆ ಕರೆಕ್ಟ್ ಡಿಸಿಷನ್ ತಗೊಂಡು ಒಳ್ಳೆಯ ಒಬ್ಬ ಕಾಮನ್ ಮ್ಯಾನ್ ಅನ್ನ ಅವರು ಬಿಗ್ ಬಾಸ್ ಮನೆ ಕಳ್ಸೋಕೆ ಆಯ್ತಾ ಅವರು ಕೂಡ ಕಾರಣರಾಗ್ತಾರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನನಗೇನೋ ನಿಜವಾಗ್ಲೂ ಕೂಡ ನಮ್ಮ ಸಂಗೀತ ಶೃಂಗೇರಿ ಅವರು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜ್ ಆಗಿರೋದಿದೆಯಲ್ಲ, ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ, ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಇದು ನನಗಿರುವ ಅಪ್ಡೇಟ್. ಓಕೆ, ಸೆಕೆಂಡ್, ವಿನಯ್ ಗೌಡ ಮತ್ತು ಗಿಲ್ಲಿ. ಸರಿಯಾ? ವಿನಯ್ ಗೌಡ ಮತ್ತು ಗಿಲ್ಲಿಯ ವಿಷಯಕ್ಕೆ ಬಂದ್ರೆ ಆಲ್ರೆಡಿ ಸಂಗೀತ ಶೃಂಗೇರಿದು ಶೂಟಿಂಗ್ ನಡೀತಾ ಇದೆ. ಬಟ್ ಇಲ್ಲಿ ಎಲ್ಲೂ ಕೂಡ ಗಿಲ್ಲಿಯ ಹೆಸರು ಕೇಳಿ ಬರ್ತಾ ಇಲ್ಲ. ಕೆಲವರು ಗಿಲ್ಲಿ ಅಂತ ಇದ್ದಾರೆ, ಕೆಲವರು ಇನ್ಯಾರ್ಯಾರೋ ಹೆಸರು ಹೇಳ್ತಿದ್ದಾರೆ. ಬಟ್ ನನಗಿರುವಂತಹ ಒಂದು
ಅಂದ್ರೆ ಸೋರ್ಸ್ ಮುಖಾಂತರ ನಿಮಗೆ ಹೇಳೋದಾದ್ರೆ ಗಿಲ್ಲಿ ಇದ್ದಾರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ, ಗಿಲ್ಲಿ ಕೂಡ ಜಡ್ಜ್ ಆಗಿದ್ದಾರೆ. ಅಂದ್ರೆ ಸಂಗೀತ ಶೃಂಗೇರಿ, ಗಿಲ್ಲಿ ಮತ್ತು ವಿನಯ್ ಗೌಡ, ಆಯ್ತಾ, ಈ 3 ಜನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜ್ ಆಗಿದ್ದಾರೆ ಅನ್ನೋದು ಎಲ್ಲಾ ಕಡೆ ಹೇಳಿ ಬರ್ತಾ ಇದೆ. ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ನಾನು ಆಗ್ಲೇ ಹಾಕಿದ್ದು ಒಂದು ವಿಡಿಯೋಕ್ಕೆ, ಅವನಿಗೆ ಏನ್ ಅರ್ಹತೆ ಇದೆ ಅಂದ್ರೆ ಗಿಲ್ಲಿಗೆ ಏನ್ ಅರ್ಹತೆ ಇದೆ ಜಡ್ಜ್ ಆಗಕ್ಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರೋದ್ಕಿಂತ ಮುಂಚೆ ಗಿಲ್ಲಿ ಏನಾಗಿದ್ದ ಅಂತ. ನಾನು ಇಲ್ಲಿ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಒಂದು ರಾತ್ರಿಲಿ ಯಾರ್ ಬೇಕಾದ್ರೂ ಹೀರೋ ಆಗ್ಬೋದು, ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಆಯ್ತಾ. ಯಾರನ್ನು ಕೂಡ ನಿನ್ನೆ ಏನಾಗಿದ್ದ ಇವತ್ತೇನಾಗಿದ್ದ ಅನ್ನೋದಲ್ಲ, ನಿನ್ನೆ ಏನಾಗಿದ್ದ ಅದ್ ಯಾರಿಗೂ ಬೇಕಾಗಿಲ್ಲ. ಇವತ್ತು ಪ್ರೆಸೆಂಟ್ ಈಗ ಗಿಲ್ಲಿಯ ಸ್ಥಾನ ಏನಾಗಿದೆ ಅನ್ನೋದು ಅಷ್ಟೇ ನಮಗೆ ಮುಖ್ಯ. ಸರಿ, ಹಾಗಾಗಿ ಅಗ್ನಿ ಪರೀಕ್ಷಾ ಶೋ ಅಲ್ಲಿ ನಿಮಗೆ 2 ಕನ್ಫರ್ಮ್ ಆಗೋಗ್ಬಿಟ್ಟಿದೆ. ಅಂದ್ರೆ ಸಂಗೀತ ಶೃಂಗೇರಿ ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಅದೇ ರೀತಿ ನಿರಂಜನ್ ದೇಶಪಾಂಡೆ ಆಂಕರಿಂಗ್. ಈಗ ವಿನಯ್ ಗೌಡ ಮತ್ತು ಗಿಲ್ಲಿ ಇವರಿಬ್ಬರ ಹೆಸರು ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ. ವೆರಿ ಸೂನ್ ಇವತ್ತು ನೈಟು ಇಲ್ಲ ಬೆಳಿಗ್ಗೆ ವರ್ಷದೊಳಗೆ ನಮಗೆ ವಿನಯ್ ಗೌಡ ಗಿಲ್ಲಿ ಅವರ ಬಗ್ಗೆ ನಮಗೊಂದು ಬಿಗ್ ಅಪ್ಡೇಟ್ ಬರುತ್ತೆ. ಸರಿ, ಅವರಿಬ್ರು ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಇದ್ದಾರೆ ಅನ್ನೋದು. ಈಗ ನಾನ್ ಎಲ್ಲಾ ಗಿಲ್ಲಿ ಫ್ಯಾನ್ಸಿಗೂ ಕೇಳ್ತಾ ಇರೋದು ಒಂದೇ, ನಿಮ್ಗೆ ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಗಿಲ್ಲಿ ಇರ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಹೌದು ಅಗ್ನಿ ಪರೀಕ್ಷೆ ಶೋಗೆ ಗಿಲ್ಲಿ ಜಡ್ಜ್ ಆಗಿ ಬರ್ಲೇಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ನನಗೇನೋ ಆಯ್ತಾ, ವಿನಯ್ ಗೌಡ, ಗಿಲ್ಲಿ ಮತ್ತು ಸಂಗೀತ ಶೃಂಗೇರಿ ಈ 3 ಜನ ಆಯ್ತಾ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಸೂಪರ್ ಆಗಿದ್ರೆ ಅವ್ರ ಜಡ್ಜ್ಮೆಂಟ್ ಕೂಡ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗಂತೂ ಖಂಡಿತವಾಗ್ಲೂ ನನಗೊಂಥರ ಬೆಸ್ಟ್ ಅನಿಸ್ತಾ ಇದೆ. ಆಯ್ತಾ, ನಿಮ್ಗೆ ಯಾರ್ಯಾರಿಗೆಲ್ಲ ಗಿಲ್ಲಿ ಬರ್ಬೇಕು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅವರು ಜಡ್ಜ್ ಆಗಿ ಇರ್ಬೇಕು ಅಂತ ಅನಿಸ್ತಾ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನನಗೇನ ಫಿಕ್ಸು, ನನಗೆ ವಿನಯ್ ಗೌಡ, ನಮ್ಮ ಗಿಲ್ಲಿ ನಟ, ಅದೇ ರೀತಿ ಸಂಗೀತ ಶೃಂಗೇರಿ ಈ 3 ಜನ ಫಿಕ್ಸ್. ಆದರೆ ಇನ್ನೊಂದು ವರ್ಗ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವರ್ಗ ಹೇಳೋ ಪ್ರಕಾರವಾಗಿ ಶ್ರುತಿ ಅವರು, ಅಂದ್ರೆ ಬಿಗ್ ಬಾಸ್ ಅನ್ನ ವಿನ್ ಆದಂತಹ ನಮ್ಮ ಶ್ರುತಿ ಮೇಡಮ್ ಅವರು, ಅದೇ ರೀತಿ ಬಿಗ್ ಬಾಸ್ 10 ಅನ್ನ ವಿನ್ ಆದಂತಹ ಕಾರ್ತಿಕ್ ಮಹೇಶ್ ಅವರು, ಅದೇ ರೀತಿ ಗಿಲ್ಲಿ ನಟ, ಈ ಒಂದು 3 ಜನರ ಹೆಸರು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇಲ್ಲಿ ಗಿಲ್ಲಿ ನಟ ಮತ್ತು ಕಾರ್ತಿಕ್ ಮಹೇಶ್ ಮತ್ತು ಶ್ರುತಿ ಮೇಡಮ್ ಈ 3 ಜನ ಅಗ್ನಿ ಪರೀಕ್ಷೆ ಶೋಗೆ ಜಡ್ಜ್ ಆಗಿ ಬಂದ್ರೆ ಸೂಪರ್ ಆಗಿರುತ್ತೆ ಅನ್ನೋರು ಕಮೆಂಟ್ ಮಾಡಿ. ಅದೇ ರೀತಿ ಸಂಗೀತ ಶೃಂಗೇರಿ ಆಲ್ರೆಡಿ ಫಿಕ್ಸ್, ಚೇಂಜೇ ಇಲ್ಲ. ವಿನಯ್ ಗೌಡ ಮತ್ತು ಗಿಲ್ಲಿ ನಟ ಈ 3 ಜನ ಜಡ್ಜ್ ಆಗಿದ್ರೆ ಫೇರ್ ಆಗಿರುತ್ತೆ ಅನ್ನೋರು ಕಮೆಂಟ್ ಮಾಡಿ. ನನಗಂತೂ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಶ್ರುತಿ ಮೇಡಮ್ ಇದ್ರು ಫೈನ್, ವಿನಯ್ ಗೌಡ ಇದ್ರು ಫೈನ್, ಸಂಗೀತ ಶೃಂಗೇರಿ ಇದ್ರು ಫೈನ್. ಆದ್ರೆ ಸಂಗೀತ ಶೃಂಗೇರಿ ಆಲ್ರೆಡಿ ಕನ್ಫರ್ಮ್ ಅನ್ನೋದು ಗೊತ್ತಾಗ್ತದೆ, ಅವ್ರು ಶೂಟಿಂಗ್ ಮಾಡ್ತಾ ಇದ್ದಾರೆ. ಆಯ್ತಾ, ಇಲ್ಲಿ ಕಾರ್ತಿಕ್ ಮಹೇಶ್ ಆಗ್ಲಿ, ಅದೇ ರೀತಿ ಗಿಲ್ಲಿ ನಟ ಆಗ್ಲಿ, ಇವರಿಬ್ಬರಲ್ಲಿ ಯಾರು ಬರ್ತಾರೆ ಅನ್ನೋದೇ ನನಗಿನ್ನು ಕ್ವಶನ್ ಮಾರ್ಕ್ ಆಗಿದೆ. ತುಂಬಾ ಜನ ಹೇಳ್ತಾ ಇರೋದು ಇಲ್ಲಿ ಗಿಲ್ಲಿ ಕನ್ಫರ್ಮ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿ ಅವರು ಬಂದ್ರೆ ಆಯ್ತಾ, ಕ್ವಾಟ್ಲೆ ಕಿಚನ್ ಸೀಸನ್ ಆಯ್ತಾ 1 ಅಲ್ಲಿ ಹೇಗೆ ಅವರು ಆಯ್ತಾ ಅಷ್ಟು ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದು ಬಿಗ್ ಬಾಸ್ ಕಪ್ನೇ ಗೆದ್ರು ಗಿಲ್ಲಿ ಅವರು. ಈಗ ಏನಾದ್ರು ಮತ್ತೆ ಅಗ್ನಿ ಪರೀಕ್ಷೆ ಶೋಗೆ ಜಡ್ಜ್ ಆಗಿ ಬಂದ್ರು ಅಂದ್ರೆ ಗಿಲ್ಲಿ ಅವರು ನಮಗೆ ನಿಜವಾಗ್ಲೂ ಕೂಡ 4 ವಾರ ಆಯ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಗ್ನಿ ಪರೀಕ್ಷೆ ಶೋ ಮುಗಿಯತ್ತಂತ. ಹಾಗಾಗಿ ನಾನಂತೂ ಗಿಲ್ಲಿನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದೀರಾ, ಗಿಲ್ಲಿನ ಯಾರ್ಯಾರೆಲ್ಲ ಅಗ್ನಿ ಪರೀಕ್ಷೆ ಶೋಗೆ ಜಡ್ಜ್ ಆಗಿ ಬರ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 10 ಸಿಮ್ಮಿಣಿ ಅಂತಾನೆ ಕರ್ಸ್ಕೊಂಡಂತಹ ನಮ್ಮ ಸಂಗೀತ ಶೃಂಗೇರಿ ಅವರು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇದ್ದಾರೆ. ಇದ್ ಮಾತ್ರ ನಿಜವಾಗ್ಲೂ ಕೂಡ ಸೂಪರ್ ಎಕ್ಸ್ಟ್ರಾಡಿನರಿ. ಆಯ್ತಾ, ಅದೇ ರೀತಿ ನಿರಂಜನ್ ಅವರು ಆಯ್ತಾ ನಿರೂಪಣೆ ಮಾಡ್ತಾ ಇದ್ದಾರೆ. ವೆರಿ ಸೂನ್ ಈ 3 days ಅಲ್ಲಿ ನಿಮ್ ಮುಂದೆ ಪ್ರೊಮೋ ಬರುತ್ತೆ. ಅಗ್ನಿ ಪರೀಕ್ಷೆಯ ಶೋನ ಫಸ್ಟ್ ಪ್ರೊಮೋ ನಿನ್ನ 3 days ಅಲ್ಲಿ ನಿಮ್ ಮುಂದೆ ಬರುತ್ತೆ. ನಾಳೆ, ಇವತ್ತು ರಾತ್ರಿ, ನಾಳೆ ಬೆಳಿಗ್ಗೆ ಒಳಗಡೆ ಈ 2 ಜಡ್ಜಸ್ಗಳು ಯಾರು ಅನ್ನೋದು ಗೊತ್ತಾಗುತ್ತೆ. ಅದು ವಿನಯ್ ಗೌಡ ಮತ್ತು ಗಿಲ್ಲಿ ನಟನ, ಇಲ್ಲ ಶ್ರುತಿ ಮೇಡಮ್, ಇಲ್ಲ ಕಾರ್ತಿಕ್ ಮಹೇಶ, ಇನ್ 2 ಜಡ್ಜಸ್ಗಳು ನಮಗೆ ಗೊತ್ತಾಗ್ಬೇಕಾಗಿದೆ. ದಯವಿಟ್ಟು ನಾನ್ ನಿಮಗೆ ಹೇಳಕ್ ಕೊಡ್ತಿರೋದು ಏನು ಅಂತಂದ್ರೆ, ನಿಮಗೆ ಯಾರು ಬರ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅಗ್ನಿ ಪರೀಕ್ಷೆ ಶೋನ ಒಂದು ಪ್ರೋಮೋ ಆಯ್ತಾ ಈ 2-3 ದಿನದಲ್ಲಿ ನಿಮ್ ಮುಂದೆ ಬರುತ್ತೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಈಗ ಆಲ್ರೆಡಿ ಎಲ್ಲಾ ಕಡೆ ಅಗ್ನಿ ಪರೀಕ್ಷೆದೆ ಅವ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ಏನಿದೆ ನಿಜವಾಗ್ಲೂ ಕೂಡ ಆಯ್ತಾ ಬಿಗ್ ಬಾಸ್ ಕನಸನ್ನು ಹೊತ್ತು ಬಂದಂತಹ 17 ಕಂಟೆಸ್ಟೆಂಟ್ಗಳಿಗೆ ನಿಜವಾಗ್ಲೂ ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಗ್ನಿ ಪರೀಕ್ಷೆ ಶೋ ತನಕ ಬಂದು ಅಲ್ಲಿ ಸೆಲೆಕ್ಟ್ ಆಗದೇನೆ ಅವ್ರ ಮನೆಗೆ ಹೋದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೋ ನಮಗೂ ಕೂಡ ಅಷ್ಟೇ ಹರ್ಟ್ ಆಗುತ್ತೆ. ಯಾಕೆಂದ್ರೆ ಎಷ್ಟೋ
ಸವಾಲುಗಳನ್ನ ದಾಟಿ ಎಷ್ಟೋ ಅಂದ್ರೆ ಲಕ್ಷಾಂತರಗಳ ವಿಡಿಯೋಗಳ ಮಧ್ಯ ಆ 17 ಕಂಟೆಸ್ಟೆಂಟ್ಗಳು ಅಗ್ನಿ ಪರೀಕ್ಷೆ ಶೋನ ಅವರು ಎಂಟ್ರಿ ತಗೊಂಡಿರ್ತಾರೆ. ಆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ 5 ಕಂಟೆಸ್ಟೆಂಟ್ಗಳನ್ನ ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗೆ ಸೆಲೆಕ್ಟ್ ಮಾಡ್ತಾರೆ. ಆದ್ರೆ ಉಳಿದವರಿಗೆ ಎಲ್ಲರಿಗೂ ಕೂಡ ನಿರಾಶೆ ಆಗುತ್ತೆ. ನಮಗೆ ಗೊತ್ತಿದೆ, ಅವರಿಗೆ ಎಷ್ಟು ನೋವಾಗುತ್ತೋ ನಮಗೂ ಕೂಡ ಅಷ್ಟು ನೋವಾಗುತ್ತೆ. ಹಾಗೆ ನಿಜವಾಗ್ಲೂ ಕೂಡ ಅಗ್ನಿ ಪರೀಕ್ಷೆ ಶೋಗೆ ಬರ್ತಿರುವಂತಹ ಆ 17 ಕಂಟೆಸ್ಟೆಂಟ್ಗಳು ಆಲ್ ದ ಬೆಸ್ಟ್ ಹೇಳೋಣ. ಅದೇ ರೀತಿ ನಮ್ಮ ಜಡ್ಜಸ್ಗಳು ನಿಜವಾಗ್ಲೂ ಕೂಡ ಒಳ್ಳೆ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ನನಗಂತೂ ಭರವಸೆ ಇದೆ. ರಾತ್ರಿ ಬೆಳಿಗ್ಗೆ ಒಳಗಡೆ ಗಿಲ್ಲಿ ಆರ್ ಬೇರೆ ಆಯ್ತಾ, ಕಾರ್ತಿಕ್ ಮಹೇಶ, ಶ್ರುತಿ ಮೇಡಮ್ಮ ಇಲ್ಲ ವಿನಯ್ ಗೌಡರ, ಎಲ್ಲದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ತರ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾನ್ ನಿಮಗೆ ಹೇಳೋದು ಒಂದೇನೆ, ಈ ಸರಿ ನಾನು ನಿಜವಾಗ್ಲೂ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆ ಬರುವಂತಹ 18 ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ಪಿನ್ ಟು ಪಿನ್ ನಿಮ್ ಮುಂದೆ ತಂದಿರ್ತೀನಿ. ಯಾಕೆ ಅಂತಂದ್ರೆ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಫುಲ್ ಬ್ಲೆಡ್ಜ್ ಆಗಿ ರಿವ್ಯೂ ಮಾಡ್ತಿರೋದ್ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ, ಅದೇ ರೀತಿ ಬಿಗ್ ಬಾಸ್ ಬಗ್ಗೆ ಬರುವಂತಹ ಈಗಿನಿಂದನೇ ಅಪ್ಡೇಟ್ಗಳು ಎಲ್ಲವನ್ನು ಕೂಡ ನಿಮ್ ಮುಂದೆ ತರ್ತೀನಿ. ನಿಜವಾಗ್ಲೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ. ಬಾಯ್.